ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಹತ್ಯೆ ಆಗಿರೋದ್ರ ಬಗೆಗಿನ ಗದ್ದಲವನ್ನ ಕೆಲವು ದಿನಗಳಿಂದ ನೋಡ್ತಿದ್ದೇವೆ. ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಜನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಿಜ, ಅಲ್ಪಸಂಖ್ಯಾತರ ವಿರುದ್ಧ ಎಲ್ಲಿಯಾದ್ರೂ ದೌರ್ಜನ್ಯ ನಡೆದ್ರೆ ನಾವು ಧ್ವನಿ ಎತ್ತಬೇಕು. ಆದ್ರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚಿಸುವ ನಾವು ನಮ್ಮದೇ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆನೂ ಯಾಕೆ ಮಾತಾಡ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರೇ ಆಗಿರೋದ್ರಿಂದ ಅವರ ವಿರುದ್ಧ ದ್ವೇಷಕಾರರನ್ನ ಬಯಲಿಗಿಳಿಲೇಬೇಕು ಮತ್ತು ವಿರೋಧಿಸಲೇಬೇಕು. ಆದ್ರೆ ನಾವು ಹಾಗೆ ಮಾಡ್ತಿಲ್ಲ. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ನಡೆದ ಘಟನೆ ನೋಡಬೇಕು. ಅಲ್ಲಿ ಬಿಜೆಪಿ ನಾಯಕಿ ನಾಜಿಯಾ ಇಲಾಹಿ ಖಾನ್ ಮುಸ್ಲಿಂ ಇಂಡಿಗೋ ಉದ್ಯೋಗಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು, ಅಸಭ್ಯವಾಗಿ ವರ್ತಿಸಿದ್ರು. ಅವರು ಸ್ವತಃ ಮುಸ್ಲಿಂ ಸಮುದಾಯದವರು, ಆದರೆ ಅವರು ಮುಸ್ಲಿಮರನ್ನ ನಿಂದಿಸುವ ಮೂಲಕ ಹೆಚ್ಚು ಖ್ಯಾತರಾಗೋಕೆ ಯತ್ನಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಜಕಾರಣಿಗಳು ಇಂಥದ್ದೊಂದು ಹೊಸ ಶಾರ್ಟ್ಕಟ್ ಅನ್ನ ಕಂಡುಕೊಂಡಿದ್ದಾರೆ. वो यहीं खड़ा रहेगा अभी। अब्दुल्ला खान, पूरा देश परेशान हो गया है तुम अब्दुल और अब्दुल्ला से। इंडिगो में कोई और जाति धर्म नहीं मिलता है एम्प्लॉय के लिए। ನಾಜಿಯಾ ಇಲಾಹಿ ಖಾನ್ ಕೂಡ ಅದನ್ನೇ ಮಾಡ್ತಿದ್ದಾರೆ. ಅಬ್ದುಲ್ಲಾ ಎಂಬ ಇಂಡಿಗೋ ಗ್ರೌಂಡ್ ಸ್ಟಾಫ್ ಸದಸ್ಯನ ಜೊತೆ ನಾಜಿಯಾ ಇಲಾಹಿ ಖಾನ್ ಕೆಟ್ಟದಾಗಿ ವರ್ತಿಸುತ್ತಾರೆ. ಅವರು ಇಡೀ ದೇಶ ಅಬ್ದುಲ್ಲಾಗಳಿಂದ ತೊಂದರೆಗೊಳಗಾಗಿದೆ ಅಂತ ಹೇಳ್ತಾರೆ. ಅಲ್ಲದೆ ಅವರು ಇಂಡಿಗೋಗೆ ಬೇರೆ ಧರ್ಮಗಳಿಂದ ಯಾರೂ ಸಿಗ್ಲಿಲ್ವಾ ಅಂತ ಹೇಳ್ತಾರೆ. ವಿಮಾನಕ್ಕೆ ತಡವಾಗಿ ಬಂದ ಅಲ್ಲಿನ ಮುಸ್ಲಿಂ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಈ ಬಗ್ಗೆ ಹಲವು ಪ್ರತಿಕ್ರಿಯೆಗಳು ಬಂದಿವೆ. ಕಾಂಗ್ರೆಸ್ನ ಇಮ್ರಾನ್ ಪ್ರತಾಪ್ ಗಢ್ ಇಂಡಿಗೋ ತನ್ನ ಉದ್ಯೋಗಿಯ ವಿರುದ್ಧದ ಇಂತಹ ವಿಷಕಾರಿ ಮನಸ್ಥಿತಿಯನ್ನ ಖಂಡಿಸಬೇಕು ಅಂತ ಹೇಳಿದ್ದಾರೆ. ಆ ಬಿಜೆಪಿ ನಾಯಕಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಮತ್ತು ಅಂತಹ ಪ್ರಯಾಣಿಕರು ಪ್ರಯಾಣ ಮಾಡುವುದನ್ನ ಶಾಶ್ವತವಾಗಿ ನಿಷೇಧಿಸುವ ಬಗ್ಗೆ ಯೋಚಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಅವರ ವಿರುದ್ಧ ಇಲ್ಲಿವರೆಗೆ ಯಾಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜನ ಕೂಡ ಕೇಳ್ತಿದ್ದಾರೆ. ಇಂಡಿಗೋ ತನ್ನ ಉದ್ಯೋಗಿಯ ಪರವಾಗಿ ಯಾಕೆ ನಿಲ್ತಾ ಇಲ್ಲ? ಮುಂಬೈ ಪೊಲೀಸರು ಈ ವಿಷಯದ ಬಗ್ಗೆ ಸ್ವಯಂ ಪ್ರೇರಿತವಾಗಿ ತನಿಖೆ ನಡೆಸಿ ನಾಜಿಯಾ ಇಲಾಹಿ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅವರು ಬಿಜೆಪಿ ನಾಯಕಿ ಆಗಿರೋದ್ರಿಂದಾನ ಅಥವಾ ಅವರು ಮುಸ್ಲಿಮರೊಂದಿಗೆ ಅನುಚಿತವಾಗಿ ವರ್ತಿಸಿರೋದು ಎಲ್ರಿಗೂ ಸಮ್ಮತಾನ? ಒಬ್ಬ ಮುಸ್ಲಿಂ ಹಿಂದುವಿಗೆ ಹೀಗೆ ಮಾಡಿದ್ರೆ ಸರ್ಕಾರದ ಮಂದಿ ಮತ್ತು ಅಧಿಕಾರಿಗಳು ಸುಮ್ಮನಿರ್ತಾ ಇದ್ರ? ಹಾಗಿರುವಾಗ ಈಗ ಯಾಕೆ ಇದರ ಬಗ್ಗೆ ಎಲ್ಲರೂ ಮೌನ ವಹಿಸಿದ್ದಾರೆ? ಆದ್ರೆ ಘಟನೆ ಬಗ್ಗೆ ಸ್ವತಃ ನಾಜಿಯಾ ಅವರ ಹೇಳಿಕೆ ಹೊರಬಿದ್ದಿದ್ದು ಅದು ಅಬ್ದುಲ್ ಜೊತೆ ನಡೆದುಕೊಂಡ ರೀತಿಗಿಂತಲೂ ಕೆಟ್ಟದಾಗಿದೆ, ಅವಹೇಳನಕಾರಿಯಾಗಿದೆ. ವಿಮಾನ ನಿಲ್ದಾಣದಲ್ಲಿ 3 ಬಾರಿ ಮಿನಿ ಜಿಹಾದ್ ಎದುರಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ಮೊದಲು ಇಂಡಿಗೋ ಕೌಂಟರ್ನಲ್ಲಿ ರಿಹಾನ್, ಎರಡನೇದಾಗಿ ಸ್ಟ್ರೆಚ್ ಕೌಂಟರ್ನಲ್ಲಿ ಮೊಯಿನುದ್ದೀನ್, ಮೂರನೇದಾಗಿ ರನ್ವೇ ಕೋಚ್ನಲ್ಲಿ ಚಾಲಕ ಅಬ್ದುಲ್ ಖಾನ್ ಅಂತ ಹೇಳಿದ್ದಾರೆ. ಅವರು ಇಂಡಿಗೋದ 3 ಮುಸ್ಲಿಂ ಉದ್ಯೋಗಿಗಳನ್ನ ಎದುರಾದ್ರು ಮತ್ತು ಅದಕ್ಕಾಗಿ ಮಿನಿ ಜಿಹಾದ್ ಅನ್ನ ಎದುರಿಸ್ತೆ ಅಂತ ಹೇಳ್ಕೊಳ್ತಿದ್ದಾರೆ. ಅವರು ಅಂತಹ ಹೇಳಿಕೆಗಳನ್ನ ನೀಡ್ತಿರೋದು ಮತ್ತು ಆ ಮೂಲಕ ರಾಜಕೀಯ ಮಾಡೋಕೆ ಬಯಸ್ತಿರೋದು ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ನಾಯಕ ಶಹನವಾಜ್ ಹುಸೇನ್ ಅವರಿಂದ ನಾವು ಈ ರೀತಿಯ ಮಾತನ್ನ ಕೇಳಿಲ್ಲ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರಿಂದ ನಾವು ಅಂತಹ ಭಾಷೆಯನ್ನ ಕೇಳಿಲ್ಲ. ಜಫರುಲ್ ಇಸ್ಲಾಂ ಅವರಿಂದ ನಾವು ಅಂತಹ ಮಾತುಗಳನ್ನ ಕೇಳಿಲ್ಲ. ಆದ್ರೆ ಈ ಹೊಸ ತಲೆಮಾರಿನ ನಾಯಕರು ಶಾರ್ಟ್ಕಟ್ಗಳನ್ನ ಬಳಸಿಕೊಂಡು ರಾಜಕೀಯದಲ್ಲಿ ಮೇಲೇರಲು ನೋಡ್ತಿದ್ದಾರೆ. ಅದಕ್ಕಾಗಿ ಈ ಜನ ಅಂತಹ ಹೇಳಿಕೆಗಳನ್ನ ನೀಡ್ತಾರೆ. ಕಪಿಲ್ ಮಿಶ್ರಾ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿದ್ರು. ನಂತರ ಅವರು ಬಿಜೆಪಿ ಸೇರಿ ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ರು. ದೆಹಲಿಯಲ್ಲಿ ವಾತಾವರಣ ಹದಗೆಡಿತು. ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಮೌಜ್ಪುರದಲ್ಲಿ ನಿಂತು ಅವರು ಏನ್ ಮಾಡಿದ್ರು ಅನ್ನೋದು ರಹಸ್ಯವಲ್ಲ. ಪ್ರತಿಫಲವಾಗಿ ಅವರು ಟಿಕೆಟ್ ಪಡೆದ್ರು, ಚುನಾವಣೆಯಲ್ಲಿ ಗೆದ್ರು. ಇವತ್ತವರು ದೆಹಲಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮೂಲಕ ಮಾಧ್ಯಮಗಳ ಗಮನ ಸೆಳೆಯಬಹುದು ಅಂತ ಇಂಥವರಿಗೆ ಗೊತ್ತಿದೆ. ಹಾಗೆ ಮಾಡುವ ಮೂಲಕ ಹಿಂದೂ ಹೃದಯ ಸಾಮ್ರಾಟರಾಗೋಕೆ ಇವರೆಲ್ಲ ಯತ್ನಿಸ್ತಾರೆ ಮತ್ತು ರಾಜಕೀಯದಲ್ಲಿ ಬಡ್ತಿ ಪಡಿತಾರೆ. ನಾಜಿಯಾ ಇಲಾಹಿ ಖಾನ್ ಕೂಡ ಈಗ ತಾನು ಮಾಡಿರೋದಕ್ಕಾಗಿ ಪಕ್ಷ ತನಗೆ ಇನಾಮ್ ಕೊಡಬೇಕು ಅಂತಾನೆ ಭಾವಿಸ್ತಾರೆ. ನಾಜಿಯಾ ಸುಳ್ಳು ಹೇಳಿಕೆಗಳನ್ನ ನೀಡುವ ಮೂಲಕ ಗಮನ ಸೆಳೆಯೋಕೆ ಪ್ರಯತ್ನಿಸೋದು ಹೊಸ್ತೇನಲ್ಲ. ಕುಂಭಮೇಳದ ಸಮಯದಲ್ಲೂ ಯಾರೋ ತನ್ನ ಕಾರನ್ನ ಬಹಳ ಸಮಯದಿಂದ ಹಿಂಬಾಲಿಸುತ್ತಿದ್ದಾರೆ ಮತ್ತು ನಂತರ ತನ್ನ ಮೇಲೆ ದಾಳಿ ಮಾಡಲಾಗಿದೆ ಅಂತ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ಕಾನ್ಪುರ ಪೊಲೀಸರು ತನಿಖೆ ನಡೆಸಿ ಯಾವುದೇ ದಾಳಿ ನಡೆದಿಲ್ಲ ಅಂತ ಕಂಡುಕೊಂಡ್ರು. ಅವರ ಚಾಲಕ ನಿದ್ರಿಸಿದ್ದ. ಇದರಿಂದಾಗಿ ಅವರ ಕಾರಿಗೆ ಡಿಕ್ಕಿ ಹೊಡೆದಿತ್ತೇ ಹೊರತು ಯಾವುದೇ ಜಗಳ ಅಥವಾ ಹಿಂಸಾಚಾರ ನಡೆದಿರಲಿಲ್ಲ. ಗಮನ ಸೆಳೆಯೋಕೆ ಅವರು ನಿರಂತರವಾಗಿ ಇಂತಹ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇದೆಷ್ಟು ಕೆಟ್ಟ ಮನಸ್ಥಿತಿ ಅಲ್ವಾ? ಮನಸ್ಸೆಷ್ಟು ವಿಷಕಾರಿ ಆಗಿದೆಯಲ್ವಾ? ತಮ್ಮ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಸುಳ್ಳು ಹೇಳಿಕೆ ನೀಡಿ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದಾಗ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಈಗ ಅವರು ಇಂಡಿಗೋ ಉದ್ಯೋಗಿಯ ಜೊತೆ ಅನುಚಿತವಾಗಿ ವರ್ತಿಸಿ ನಿಂದಿಸಲಾಗಲು ಅವರ ವಿರುದ್ಧ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಿಯಾಂಕಾ ಚತುರ್ವೇದಿ ಮೊದಲಾದವರು ಒತ್ತಾಯಿಸುತ್ತಿದ್ದಾರೆ. ಒಂದು ಮಾತಂತೂ ನಿಜ, ಈ ದೇಶ ಅಬ್ದುಲ್ಲಾಗಳಿಂದ ತೊಂದರೆಗೀಡಾಗಿಲ್ಲ. ಬದಲಿಗೆ ಈ ನಾಜಿಯಾ ಇಲಾಹಿ ಖಾನ್ ತರದವರಿಂದ ತೊಂದರೆಗೀಡಾಗಿದೆ. ನಿತೀಶ್ ಕುಮಾರ್ ಅವರಂತಹ ಹಿರಿಯ ನಾಯಕರು ತೋರುವ ಅಸಭ್ಯತನದಿಂದ ಈ ದೇಶ ತೊಂದರೆಗೀಡಾಗಿದೆ.
ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದರ ವಿರುದ್ಧ ನಾವು ಮಾತಾಡ್ತಿದ್ರೆ ಮತ್ತು ಅದರ ಬಗ್ಗೆ ನಮಗೆ ಕೋಪ ಇದ್ರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದರ ವಿರುದ್ಧವೂ ನಾವು ಧ್ವನಿ ಎತ್ತಬೇಕಲ್ವಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.